ಇರಾನ್ ಮತ್ತು ಅಮೆರಿಕ ಯುದ್ಧಕ್ಕೆ ಈಗ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಆದರೆ ಇರಾನ್ ಇಸ್ರೇಲ್ ನಡುವಿನ ಯುದ್ಧಕ್ಕೆ ಬ್ರೇಕ್ ಬಿದ್ದಿಲ್ಲ. ಇರಾನ್ ಮತ್ತು ಅಮೆರಿಕ ನಡುವೆ ನಡೀತಾ ಇತ್ತಲ್ಲ ಆ ಯುದ್ಧಕ್ಕೆ ಬಿದ್ದಿದೆ. ಆಕ್ಚುಲಿ ಇಸ್ರೇಲ್ ಅಮೆರಿಕ ಜಂಟಿಯಾಗಿ ಯುದ್ಧವನ್ನ ಮಾಡ್ತಾ ಇದ್ರು ಇರಾನ್ ಮೇಲೆ, ಮತ್ತು ಒಂದ್ ಕಡೆ ಇಸ್ರೇಲ್ ಎರಡು ದೇಶಗಳ ಮೇಲೆ, ಒಂದು ಇರಾನು ಮತ್ತು ಒಂದ್ ಕಡೆ ಲೆಬನಾನ್ ಮೇಲೆ. ಆದ್ರೆ ಈಗ ಅಮೆರಿಕ ಏನೋ ಕದನ ವಿರಾಮ ಸೀಸ್ ಫೈರ್ ಅಂತ ಹೇಳ್ತಾ ಇದಾರಲ್ಲ, ಅದಕ್ಕೇನೋ ಮಾತುಕತೆ ನಡೀತಾ ಇದೆ. ಆದ್ರೆ ಇಸ್ರೇಲ್ ಸೈಲೆಂಟ್ ಆಗಿಲ್ಲ, ಅವ್ರು ಕಂಟಿನ್ಯೂ ಮಾಡಿದ್ದಾರೆ ಯುದ್ಧವನ್ನ. ಇರಾನ್ ಅವರು ಕೂಡ ಅಷ್ಟೇ ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾರೆ. ಈಗ ಕದನ ವಿರಾಮದ ಬಗ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮೊನ್ನೆ ಮಾತನಾಡಿದ್ರು. ನಮ್ಮ ಷರತ್ತುಗಳಿಗೆ ಇರಾನ್ ಒಪ್ಪಿದೆ ಅಂತ ಹೇಳಿದ್ದಾರೆ ಅಧ್ಯಕ್ಷ ಟ್ರಂಪ್. ಇರಾನ್ ನಾವು ವಿಧಿಸಿರುವಂತ ಷರತ್ತುಗಳನ್ನು ಒಪ್ಕೊಂಡಿದ್ದಾರೆ ಅಂತ. ಇರಾನ್ ಪರಮಾಣು ಶಕ್ತಿಯನ್ನ ಹೊಂದಲ್ಲ ಅಂತ ಅಧ್ಯಕ್ಷ ಟ್ರಂಪ್ ಹೇಳ್ತಾ ಇದ್ದಾರೆ. ಇರಾನ್ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಪ್ರಮುಖವಾಗಿ ಟ್ರಂಪ್ ಕೊಡ್ತಾ ಇದ್ದಂತ ಒಂದು ರೀಸನ್ ಏನಪ್ಪಾ ಅಂದ್ರೆ, ಪರಮಾಣು ಶಕ್ತಿಯನ್ನ ಹೊಂದ್ತಾ ಇದ್ದಾರೆ ಅವರು, ಅದಕ್ಕೆ ಅವರಿಗೆ ಅವಕಾಶ ಮಾಡಿಕೊಡಲ್ಲ, ಅದಕ್ಕೋಸ್ಕರನೇ ಈ ಯುದ್ಧ ಅಂತ ಅದೊಂದು ರೀಸನ್ ಇಟ್ಕೊಂಡಿದ್ರು. ಡೊನಾಲ್ಡ್ ಟ್ರಂಪ್ಗೆ ಇರಾನ್ ದೊಡ್ಡ ಗಿಫ್ಟ್ ಅನ್ನ ಕೊಟ್ಟಿದೆಯಂತೆ. ನಮಗೆ ಬೇಕಾದಂತ ವಿಷಯದ ಮೇಲೆ ನಿಯಂತ್ರಣ ಅಂತ ಹೇಳಿದ್ದಾರೆ ಟ್ರಂಪ್. ನಮಗೆ ಬೇಕಾಗಿರುವಂತ ವಿಷಯದ ಮೇಲೆ ನಾವು ನಿಯಂತ್ರಣವನ್ನ ಇಟ್ಕೊಳ್ಬಹುದು ಅಂತ ಇರಾನ್ ಹೇಳಿದೆ ಅಂತ ಹೇಳಿದ್ದಾರೆ. ಇರಾನ್ನ ನೌಕಾಪಡೆ, ವಾಯುಪಡೆ ನಾಶ ಮಾಡಿದ್ದೇವೆ ಈಗ ಆಲ್ರೆಡಿ. ಇರಾನ್ ಬಳಿ ಯಾವುದೇ ಪರಮಾಣು ಶಕ್ತಿ ಇಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಟ್ರಂಪ್ ಎಷ್ಟೇ ಹೇಳಿಕೆ ಕೊಟ್ಟರು ಇರಾನ್ ಮಾತ್ರ ಸೈಲೆಂಟ್ ಆಗಿದೆ. ಅವ್ರೇನು ಹೇಳಿಕೆ ಕೊಟ್ಟರು ಕೂಡ ಸೈಲೆಂಟ್. ಯಾಕೆಂದ್ರೆ ಮೊನ್ನೆ ಕದನ ವಿರಾಮ ಅಂತ ಹೇಳ್ತಿದ್ದ ಹಾಗೆ ಇರಾನಿಂದ ಸ್ಟೇಟ್ಮೆಂಟ್ ಬಂದಿತ್ತು, ಯಾವ ಕದನ ವಿರಾಮನೂ ಇಲ್ಲ, ಯಾರ ಜೊತೆನೂ ಮಾತುಕತೆ ಆಗ್ತಾ ಇಲ್ಲ, ಅವ್ರು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ, ತೈಲ ಖಾಲಿಯಾಗಿದೆ, ಆರ್ಥಿಕತೆಗೆ ಹೊಡೆತ ಕೊಟ್ಟಿದೆ, ಆ ಕಾರಣಕ್ಕೋಸ್ಕರ ಒಂದು ಹೆಜ್ಜೆ ಹಿಂದಿಟ್ಟಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಇರಾನ್ ಸ್ಟೇಟ್ಮೆಂಟ್ ಕೊಟ್ಟಿತ್ತು. ಇನ್ನು ಇರಾನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ ಏನು ಮಾತನಾಡಿದ್ರು ಈ ಯುದ್ಧದ ಬಗ್ಗೆ, ಅವ್ರು ಯಾವ ರೀತಿಯ ಷರತ್ತುಗಳನ್ನು ಒಪ್ಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ನೋಡೋಣ. We're not winning a war where they have no Navy and they have no Air Force and they have no nothing. And we literally have planes flying over Tehran and other parts of their country. They can't do a thing about it. For instance, if I want to take down that power plant, that very big, powerful power plant, they can't do a thing about it. It's like, take me. That's all they can do. Because they're going to make a deal. They're going to make a deal. They did something yesterday that was amazing, actually. They gave us a present, and the present arrived today. It was a very big present worth a tremendous amount of money. And I'm not going to tell you what that present is, but it was a very significant prize. And they gave it to us, and they said they were going to give it. So that meant one thing to me: we're dealing with the right people. Is that nuclear related? No, it wasn't nuclear related. It was oil and gas related. And it was a very nice thing they did. There won't be any nuclear weapons. They're not going to have, and they're not going to have enrichment, any of those things. But look, I hate to say that we're in a very good bargaining position, and I hate to say that they're defenseless because, until that last missile is fired, they have little power. But we are in about the best bargaining position. We're way ahead of schedule. And again, they have no Navy and they have no Air Force and they have no missile protection, and most of their missiles are gone. Most of their launches we've killed. We've killed about 82% of their launches. So even if they had a missile, they can't launch it. ಟ್ರಂಪ್ ಕದನ ವಿರಾಮದ ಮಾತು ಮತ್ತು ಒಂದ್ ಕಡೆ ಇರಾನ್ ದಾಳಿಯನ್ನ ಮಾಡ್ತಾ ಇದೆ. ಕುವೈತ್ನ ಏರ್ಪೋರ್ಟ್ ಮೇಲೆ ಇರಾನ್ ಡ್ರೋನ್ ಅಟ್ಯಾಕ್ ಅನ್ನ ಮಾಡಿದೆ. ಏರ್ಪೋರ್ಟ್ನ ಇಂಧನ ಟ್ಯಾಂಕ್ ಅನ್ನ ಗುರಿಯಾಗಿಸಿ ಈ ಒಂದು ಅಟ್ಯಾಕ್ ಅನ್ನ ಮಾಡಿರುವಂಥದ್ದು ಇರಾನ್. ಕೆಲ ಕಾಲ ಕುವೈತ್ ಏರ್ಪೋರ್ಟ್ ಅನ್ನ ಬಂದ್ ಮಾಡಲಾಗಿತ್ತು. ಅಮೆರಿಕ ಮತ್ತು ಇರಾನ್ ನಡುವೆ ಮಾತ್ರ ಸ್ಟಾಪ್ ಆಗಿದೆ. ಇರಾನು ಸೈಲೆಂಟ್ ಆಗಿಲ್ಲ, ಇಸ್ರೇಲು ಸೈಲೆಂಟ್ ಆಗಿಲ್ಲ. ಇರಾನ್ ಎಲ್ಲ ಕಡೆನೂ ಕೂಡ ದಾಳಿಯನ್ನು ಮುಂದುವರಿಸಿದೆ. ಕುವೈತ್ ಮೇಲೆ ದಾಳಿ, ಇಸ್ರೇಲ್ ಮೇಲೆ ದಾಳಿ, ಸೌದಿ ಅರೇಬಿಯಾದ ಮೇಲೆ ದಾಳಿ, ಈ ರೀತಿಯಾಗಿ ಅಟ್ಯಾಕನ್ನು ಮಾಡ್ತಾನೆ ಇದ್ದಾರೆ ಅವರು ಕೂಡ. ಯಾಕೆಂದರೆ ಇಸ್ರೇಲ್ ಸೈಲೆಂಟ್ ಆಗ್ತಾ ಇಲ್ಲ. ಅಮೆರಿಕ ಇಲ್ಲಿ ಸೀಸ್ ಫೈರ್ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಮಾತುಕತೆ ಶುರುವಾಗುವಂಥ ಚಾನ್ಸಸ್ ಇದೆ, ಒಂದು ಹಂತದಲ್ಲಿ ನಡೀತಾ ಇದೆ. ಇವತ್ತು ಅಧಿಕೃತವಾಗಿ ಯಾರ್ಯಾರೆಲ್ಲ ಬಂದು ಮಾತುಕತೆಯಲ್ಲಿ ಭಾಗಿಯಾಗ್ತಾರೆ ಕಾದು ನೋಡಬೇಕು. ಏಕೆಂದರೆ ಪಾಕ್ನ ಮಧ್ಯಸ್ಥಿಕೆಯಲ್ಲಿ ಆ ಒಂದು ಮಾತುಕತೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಇರಾಕ್ ಮೇಲೆಯೂ ಕೂಡ ಇರಾನ್ ನಿರಂತರವಾಗಿ ದಾಳಿಯನ್ನು ಮಾಡ್ತಾ ಇದೆ. ಇರಾಕ್ ಮೇಲೂ ಕೂಡ ಅಟ್ಯಾಕ್ ಇರಾನ್ ನಿರಂತರವಾಗಿ ದಾಳಿಯನ್ನು ಮಾಡ್ತಾ ಇದೆ. ಎರ್ಬಿಲ್ನಲ್ಲಿರುವಂಥ US ಕಚೇರಿ ಮೇಲೆ ದಾಳಿಯನ್ನು ಮಾಡಲಾಗಿದೆ. US ಕಚೇರಿ ಮೇಲೇ ದಾಳಿಯನ್ನು ಮಾಡಲಾಗಿದೆ. ಇರಾನ್ ಡ್ರೋನ್ ದಾಳಿಗೆ ಕಟ್ಟಡದಲ್ಲಿ ಭಾರಿ ಬೆಂಕಿ ಕೂಡ ಕಾಣಿಸ್ಕೊಂಡಿದೆ.
ಏನು ಸಂದೇಶ ಕೊಡ್ತಾ ಇದ್ದಾರೆ ಗೊತ್ತಿಲ್ಲ. ಯಾಕೆಂದರೆ ಒಂದು ಕಡೆ ಮಾತುಕತೆ ಮತ್ತೊಂದು ಕಡೆ ಅಟ್ಯಾಕ್, ಎರಡು ಸೈಮಲ್ಟೇನಿಯಸ್ಲಿ ನಡೀತಾ ಇದೆ, ರನ್ ಆಗ್ತಾ ಇದೆ. US ಕಚೇರಿ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು, ಇರಾಕ್ನಲ್ಲಿರುವಂಥ US ಕಚೇರಿ ಮೇಲೆ ಅಟ್ಯಾಕ್ ಆಗುತ್ತೆ ಅಂತ ಗೊತ್ತಿರುತ್ತೆ US ಕಚೇರಿಗಳ ಮೇಲೆ. ಸೊ ಹೀಗಾಗಿ ಈಗ ಆಲ್ರೆಡಿ ಖಾಲಿಯನ್ನು ಮಾಡಿದ್ರು, ಆದರೆ ಆ ಬಿಲ್ಡಿಂಗ್ಗಳ ಮೇಲೆ ಅಟ್ಯಾಕ್ ಕಂಟಿನ್ಯೂ ಆಗಿದೆ. ನಿಮ್ಮ ಸೋಲನ್ನ ಒಪ್ಪಂದ ಎಂದು ಕರೆಯಬೇಡಿ, ನಿಮ್ಮ ಸೋಲನ್ನ ಒಪ್ಪಂದ ಅಂತ ಕರೆಯಬೇಡಿ. ಅಧ್ಯಕ್ಷ ಟ್ರಂಪ್ಗೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಇರಾನ್. ನಿಮ್ಮ ಸೋಲನ್ನ ಒಪ್ಪಂದ ಅಂತ ಕರಿಬೇಡಿ ಅಂತ. ಅಂದರೆ ಅಮೆರಿಕ ಸೋತಿದೆ ಅಂತ. ನಾವು ಸೋತಿಲ್ಲ, ಅಮೆರಿಕ ಸೋತಿದೆ. ಅದನ್ನು ಕದನ ವಿರಾಮದ ಮುಖಾಂತರ ತೇಪೆ ಹಚ್ಚೋ ಕೆಲಸ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಅವರು. ಟೆಹರಾನ್ನಲ್ಲಿ ನಿಮ್ಮ ಹೂಡಿಕೆಗೆ ಎಂದೂ ಕೂಡ ಆಗೋದಿಲ್ಲ. ಟ್ರಂಪ್ ಷರತ್ತುಗಳನ್ನು ತಿರಸ್ಕರಿಸಿರುವಂಥದ್ದು ಇರಾನ್. ಟ್ರಂಪ್ ಷರತ್ತುಗಳನ್ನು ತಿರಸ್ಕರಿಸಿದ್ದಾರಂತೆ. ಇಂಟ್ರೆಸ್ಟಿಂಗ್ ಇವಾಗ ಇದು. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂಥ ಡಾಕ್ಟರ್ ರಮೇಶ್ ಕುಮಾರ್ ಜೋಲ್ದಾಳ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ಒಂದು ಕಡೆ ಸೀಸ್ ಫೈರ್ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ನಿರಂತರವಾಗಿ ಅಟ್ಯಾಕ್ ಆಗ್ತಾ ಇದೆ. ಅಮೆರಿಕ ಏನೋ ಸೈಲೆಂಟ್ ಆದಂತೆ ಕಂಡ್ರೂ ಕೂಡ ಇಸ್ರೇಲ್ ಮಾತ್ರ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಎಲ್ಲೋ ಒಂದು ಕಡೆ ತೊಟ್ಲನ್ನೂ ತೂಗ್ತಾ ಮಗುವನ್ನು ಕೂಡ ಚಿವುಟುವಂತ ಕೆಲಸ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿರುವಂಥದ್ದು. ಏನಾಗ್ತದೆ ಅಟ್ ಪ್ರೆಸೆಂಟ್? ಪೃಥ್ವಿ, ಇರಾನ್ ಈಗಷ್ಟೇ ಬಂದಿರೋ ಸುದ್ದಿ ಅಮೆರಿಕಕ್ಕೆ ತಡೆಯಲಾರತಕ್ಕಂಥ ಒಂದು ಶಾಕ್ ಕೊಟ್ಟಿದೆ. ಅದೇನೆಂದರೆ ಗಲ್ಫ್ ಕಂಟ್ರೀಸಲ್ಲಿ ಎಲ್ಲೆಲ್ಲ ನಿಮ್ಮ ನೇವಿ ಬೇಸು ಮತ್ತು ಮಿಲಿಟ್ರಿಗಳಿದೆ, ಸೊ ಅಲ್ಲಿಂದ ನೀವು ಎತ್ತಂಗಡಿ ಗಂಟು ಮೂಟೆ ಕಟ್ಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ದೊಡ್ಡ ಕಂಡೀಷನ್ ಹಾಕಿದೆ ಅಂತಕ್ಕಂಥದ್ದು ನೆಟ್ವರ್ಕ್ 18 ಸಿಕ್ಕಿರ್ತಕ್ಕಂಥ ಮಾಹಿತಿ. ಒಟ್ಟು ಗಲ್ಫ್ ರಾಷ್ಟ್ರಗಳಲ್ಲಿ 6 ಕಡೆ ಅಮೇರಿಕಾದ ಏನೋ ನೇವಿ ಮತ್ತು ಏರ್ ಬೇಸ್ಗಳಿದೆ. ಬಹುಮುಖ್ಯವಾಗಿ ಕತಾರಲ್ಲಿ ಸುಮಾರು 10,000 ಜನ ಸೈನಿಕರಿರ್ತಕ್ಕಂಥದ್ದು. ಕತಾರು, ಕುವೈತು, ಬಹರೇನು, UAE, ಸೌದಿ ಅರೇಬಿಯಾ, ಟೆಹರಾನ್, ಒಟ್ಟು 6 ಕಡೆ ಏನೋ ಗಲ್ಫ್ ರಾಷ್ಟ್ರಗಳಲ್ಲಿ ಅಮೇರಿಕದ ಸೇನೆ ಡಿಪ್ಲಾಯ್ ಮಾಡ್ತಕ್ಕಂಥದ್ದು. ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಸಾಮ್ರಾಜ್ಯಶಾಹಿ ವಿಸ್ತರಣೆಗೆ ಮುಂದಾಗ್ತಕ್ಕಂಥ ಸಂದರ್ಭದಲ್ಲಿ ಸೇನೆಯನ್ನು ಬಳಸ್ಕೋಬೇಕು ಅನ್ನೋ ಕಾರಣಕ್ಕೆ ಸುಮಾರು ವರ್ಷಗಳಿಂದ, ಸುಮಾರು 4 ದಶಕಗಳಿಂದ ಅಮೆರಿಕ ಗಲ್ಫ್ ರಾಷ್ಟ್ರಗಳಲ್ಲಿ ತನ್ನ ಸೇನೆಯನ್ನು ಇಟ್ಕೊಂಡು ರಾಜ್ಯಭಾರ ಮಾಡ್ತಕ್ಕಂಥದ್ದು. ಈ ಸೇನೆಯನ್ನು ಇಟ್ಕೊಂಡೇ ಅಮೆರಿಕ ಇಷ್ಟೆಲ್ಲ ಆಟ ಆಡ್ತಾ ಇದೆ. ಗಲ್ಫ್ ರಾಷ್ಟ್ರಗಳಲ್ಲಿ ಅದರ ಸೇನೆಯನ್ನು ಎಲ್ಲೆಲ್ಲಿ ಡಿಪ್ಲಾಯ್ ಮಾಡಿದೆ ಎಲ್ಲ ಸೇನೆಯನ್ನು ಎತ್ತಂಗಡಿ ಮಾಡಿ ವಾಪಸ್ ಕರ್ಕೊಂಡು ಹೋಗಿದ್ದೆ. ಆದರೆ ನಾವು ಒಂದು ರೀತಿಯ ಕದನ ವಿರಾಮಕ್ಕೆ ಬರುವಂಥ ಸಾಧ್ಯತೆ ಇರ್ತಕ್ಕಂಥದ್ದು ಇರಾನ್ ಈಗಷ್ಟೇ ಕೊಟ್ಟಿರ್ತಕ್ಕಂಥ ಮಾಹಿತಿ. ಅಂದರೆ ಮೊದಲು 3 ಕಂಡೀಷನ್ ಹಾಕಿದ್ರು, ಇರಾನ್ ಕಂಡೀಷನ್ ಹಾಕಿತ್ತು. ಅಂದರೆ ಟ್ರಂಪ್ ಹೇಳ್ತಾ ಇದ್ದಾರೆ ನೀವು ಸೋತ್ಬಿಟ್ಟಿದ್ದೀರಾ, ಇನ್ನೇನು ಶರಣಾಗೋದು ಒಂದೇ ಬಾಕಿ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ ಟ್ರಂಪು. ಆದರೆ ಇರಾನ್ ಹೇಳ್ತಾ ಇದೆ ನಾವು ಹಾಕಿರೋ ಕಂಡೀಷನ್ಗೆ ನೀವು ಒಪ್ಪಬೇಕು ಅಂತಕ್ಕಂಥದ್ದು. ಒಂದು, ಯುದ್ಧವನ್ನು ನಿಲ್ಲಿಸಿ ನೀವೇ ಮೊದಲು ನಿಲ್ಲಿಸಬೇಕು, ಮತ್ತು ಇಲ್ಲಿ ನಾಗರಿಕರ ರಕ್ಷಣೆಗಳೇನಿದೆ, ಹಕ್ಕುಗಳಿದೆ, ಅದನ್ನು ರಕ್ಷಣೆ ಮಾಡಬೇಕು. ಮತ್ತು ಯುದ್ಧದಲ್ಲಿ ಇರಾನ್ಗೆ ಎಷ್ಟೊಂದು ನಷ್ಟ ಆಗಿದೆ ಆ ನಷ್ಟವನ್ನೆಲ್ಲ ಅಮೆರಿಕವೇ ಭರ್ತಿ ಮಾಡಿಕೊಡ್ಬೇಕು. ಮತ್ತು ಫ್ಯೂಚರಲ್ಲಿ ಹಿಂದೆಂದೂ ಕೂಡ ಮುಂದೆ ಯಾವತ್ತೂ ಕೂಡ ಇರಾನ್ ಮೇಲೆ ನೀವು ಅಟ್ಯಾಕ್ ಮಾಡಬಾರ್ದು. ಈ 3 ಕಂಡೀಷನ್ಗಳಿಗೇನಾದರೂ ಒಪ್ಪೋದಾದರೆ ನಾವು ಒಂದು ರೀತಿಯ ಕದನ ವಿರಾಮಕ್ಕೆ ಮುಂದಾಗ್ತೀವಿ ಅಂತಕ್ಕಂಥದ್ದು ಇರಾನು ಒಂದು ಸಂದೇಶ ಕೊಟ್ಟಿತ್ತು. ಆ 3 ಕಂಡೀಷನ್ಗಳ ಮೇಲೆ ಇವತ್ತು ಬೆಳಗ್ಗೆ ಬಂದಿರತಕ್ಕಂಥದ್ದು ಒಂದು ಬಹುಮುಖ್ಯ ಮತ್ತು ಅತಿ ದೊಡ್ಡದಾದ ಕಂಡೀಷನ್ ಅಂದರೆ ಗಲ್ಫ್ ರಾಷ್ಟ್ರಗಳಲ್ಲಿ ಏನು ಅಮೆರಿಕ ಸೇನೆಯನ್ನು ಇಟ್ಕೊಂಡಿದೆ ಅಲ್ಲಲ್ಲಿ ಆ ಸೇನೆಯನ್ನೆಲ್ಲ ನೀವು ವಾಪಸ್ ಕರ್ಕೊಂಡು ಹೋಗಿದ್ದೆ ಆದರೆ ನಾವು ಯುದ್ಧವನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥದ್ದು ಇರಾನಿಂದ ಬಂದಿರತಕ್ಕಂಥ ಕಂಡೀಷನ್. ಆದರೆ ಟ್ರಂಪ್ ಯಾವುದೇ ಕಾರಣಕ್ಕೂ ಅಂದರೆ ಆ ಮೊದಲ 3 ಕಂಡೀಷನ್ಗಳಿಗೆ ಓಕೆ ನೀವು ನಷ್ಟವನ್ನು ತುಂಬಿಕೊಡ್ಬೋದು, ಮುಂದೆ ನಾವು ದಾಳಿ ಮಾಡಲ್ಲ ಅಂತಕ್ಕಂಥ ಒಂದು ಭರವಸೆ ಕೊಡ್ಬೋದು. ಆದರೆ ಗಲ್ಫ್ ರಾಷ್ಟ್ರಗಳಲ್ಲಿ 4-5 ದಶಕಗಳಿಂದ ಅಮೆರಿಕ ಏನು ಸೇನೆಯನ್ನು ಇಟ್ಕೊಂಡು ಏನು ವಿಶ್ವ ಮಟ್ಟದಲ್ಲಿ ಒಂದು ರೀತಿಯ ಗತ್ತನ್ನು ತೋರಿಸ್ತಾ ಬಂದಿದೆ. ಅದಕ್ಕೆ ಪೆಟ್ಟು ಬಿದ್ದಂಗೆ ಆಗುತ್ತೆ. ನಿಮ್ಮ ಸೇನೆಯನ್ನೇ ನೀವು ಎತ್ಕೊಂಡು ಹೋದರೆ ವಿಶ್ವ ಮಟ್ಟದಲ್ಲಿ ಅಮೆರಿಕ ದೊಡ್ಡಣ್ಣ, ಅತಿ ಶಕ್ತಿಶಾಲಿ ರಾಷ್ಟ್ರ ಎಲ್ಲದರಲ್ಲೂ ಅಂತ ಹೇಳ್ತದೆ. ಅಂದರೆ ಮಿಲಿಟ್ರಿ ತಗೋಬೋದು ಅಥವಾ ಆರ್ಥಿಕ ವ್ಯವಸ್ಥೆಯಲ್ಲಿ ನೋಡಿದರೆ ಅಮೆರಿಕ ಅತ್ಯಂತ ಬಲಶಾಲಿ ರಾಷ್ಟ್ರ. ಸೊ ಯಾವುದೇ ದೇಶಕ್ಕೆ ಎದುರುವಂಥ ಮಾತೇ ಅಲ್ಲ. ಇಂಥ ಸಂದರ್ಭದಲ್ಲಿ ನೀವು ಇರಾನ್ ಈ ರೀತಿ ನೀವು ಸೇನೆಯನ್ನು ಎತ್ಕೊಂಡು ಗಂಟು ಮೂಟೆ ಕಟ್ಕೊಂಡು ಹೋಗಿ ಅಂತ ಕಂಡೀಷನ್ ಹಾಕಿ ಒಂದು ವೇಳೆ ಏನಾದರೂ ಟ್ರಂಪ್ ಅಲ್ಲಿಂದ ಸೇನೆಯನ್ನು ಏನಾದರೂ ವಾಪಸ್ ಕರ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಿದರೆ ಜಾಗತಿಕ ಮಟ್ಟದಲ್ಲಿ ಅಮೆರಿಕ ಏನು ಪ್ರತಿಷ್ಠೆ ಇದೆ ಸೊ ಅದರದ್ದು ಬಿದ್ದೋಗುವಂಥ ಎಲ್ಲ ಸಾಧ್ಯತೆ ಇರುತ್ತೆ ಮುಂದಿನ ದಿನಗಳಲ್ಲಿ. ಈ ಕಾರಣಕ್ಕಾಗಿ ಅಮೆರಿಕ ಮೊದಲ 3 ಕಂಡೀಷನ್ಗೆ ಇನ್ ಕೇಸ್ ಒಪ್ಪಿದ್ರು ಕೂಡ ಸೇನೆಯನ್ನು ವಾಪಸ್ ತೆಗೆದುಕೊಂಡು ಹೋಗುವಂಥ ಯಾವುದೇ ಈ ಬಹುಮುಖ್ಯ ಕಂಡೀಷನ್ಗೆ ಒಪ್ಪುವಂಥ ಸಾಧ್ಯತೆ ಇಲ್ಲ. ಹಾಗಾಗಿ ಏನು ಟ್ರಂಪ್ ಹೇಳ್ತಾ ಇದ್ದಾರೆ 1 ತಿಂಗಳ ಕದನ ವಿರಾಮದ ಪ್ರಸ್ತಾಪವನ್ನು ಇಟ್ಟಿದ್ದಾರೆ. ಈ ಕದನ ವಿರಾಮದ ಪ್ರಸ್ತಾಪ ಏಕಪಕ್ಷೀಯವಾಗಿದೆ. ಆ ಕಡೆಯಿಂದ ಇರಾನ್ ಒಪ್ಪಬೇಕು, ಇನ್ನೊಂದು ಕಡೆ ಇಸ್ರೇಲ್ ಕೂಡ ಒಪ್ಪಬೇಕು. 3 ದೇಶಗಳು ಒಪ್ಪಿದರೆ ಮಾತ್ರ ಕದನ ವಿರಾಮ ಆಗುತ್ತೆ. ಇಲ್ಲದೆ ಹೋದರೆ ಸೀಸ್ ಫೈರ್ ಆಗಲ್ಲ, ಅದು ಸೀಸ್ ಫೈರ್ ವಯೋಲೇಷನ್ ಆಗಿ ಕಂಟಿನ್ಯೂ ಆಗುತ್ತೆ. ಅದಕ್ಕೆ ಸಾಕ್ಷಿ ಇವತ್ತಿನಿಂದ ಪ್ರಮುಖವಾಗಿ ಮಾತುಕತೆ ಆರಂಭವಾಗುತ್ತೆ. ಪಾಕಿಸ್ತಾನ ಮಧ್ಯಸ್ಥಿಕೆಯನ್ನ ವಹಿಸುತ್ತೆ. ಇಸ್ಲಾಮಾಬಾದ್ನಲ್ಲಿ ಆ ಒಂದು ಮಾತುಕತೆ ನಡೆಯುತ್ತೆ ಅಂತೆಲ್ಲ ಹೇಳಲಾಗ್ತಾ ಇದೆಯಲ್ಲ. ಪಾಕ್ ಮಧ್ಯಸ್ಥಿಕೆಯಲ್ಲಿ ಇರಾನು ಮತ್ತು ಅಮೆರಿಕಾದು ಅದೆಲ್ಲ ಬರೀ ಜಸ್ಟ್ ಗಾಸಿಪಾಗಿ ಹರಡ್ತಾ ಇರುವಂಥದ್ದು ಅಥವಾ ನಿಜಕ್ಕೂ ಕೂಡ ಆ ಒಂದು ಪ್ರಯತ್ನಗಳು ಆಗ್ತಾ ಇದ್ದಾವೆ ಅಂತನಾ?
ಪೃಥ್ವಿ ಮೊನ್ನೆ ಸಂಜೆ ಟ್ರೂತಲ್ಲಿ ಟ್ರಂಪ್ ಪೋಸ್ಟ್ ಮಾಡಿದ್ರು ಏನಂದರೆ 5 ದಿನಗಳ ಸೀಸ್ ಫೈರ್ ಮಾಡ್ತೀವಿ ನಾವು, ಕದನ ವಿರಾಮ ಕದನ ನಿಲ್ಲಿಸ್ತೀವಿ, ಕದನಕ್ಕೆ ವಿರಾಮ ಕೊಡ್ತೀವಿ 5 ದಿನ ಅಂತ. ಅಂದರೆ ಅದಕ್ಕಿಂತ 2 ದಿನ ಮೊದಲು ಸಾಕಷ್ಟು ಬೆಳವಣಿಗೆಗಳಾಯಿತು, ಮಾತುಕತೆಗಳಾಯಿತು. ಈ ಕಳೆದ 2 ದಿನಗಳಿಂದ ನಡೀತಕ್ಕಂಥ ಮಾತುಕತೆಯ ಫಲಶ್ರುತಿಯಾಗಿ ನಾವು ಈಗ ಕದನ ವಿರಾಮಕ್ಕೆ ಬಂದಿದ್ದೇವೆ, 5 ದಿನ ಯುದ್ಧವನ್ನು ನಿಲ್ಲಿಸ್ತೇವೆ ಅಂತಕ್ಕಂಥದ್ದು ಟ್ರಂಪ್ ಹೇಳಿರ್ತಕ್ಕಂಥದ್ದು ಯಾವಾಗ 2 ದಿನದ ಹಿಂದೆ. ಅದಾದಮೇಲೆ ಯುದ್ಧ ನಿಂತಿಲ್ಲ. ಸೊ ಯುದ್ಧ ನಡೀತಾನೆ ಇದೆ, ಈ ಕಡೆಯಿಂದನೂ ಅಟ್ಯಾಕ್ ಆಗ್ತಾ ಇದೆ, ಆ ಕಡೆಯಿಂದನೂ ಅಟ್ಯಾಕ್ ಆಗ್ತಾ ಇದೆ. ಅಮೆರಿಕಾಗೆ ಗೊತ್ತಿಲ್ಲದಂಗೆ ಇಸ್ರೇಲ್ ಸೇನೆ ಕೂಡ ಇರಾನ್ನ ಬಹುತೇಕ ಕಡೆ ದಾಳಿ ಮಾಡ್ತಾ ಇದೆ. ಪ್ರತಿಯೊಂದು ದಾಳಿಯೂ ಕೂಡ ಇರಾನ್ ಸುಮ್ಮನೆ ಎಲ್ಲ ಪ್ರತಿ ದಾಳಿಯನ್ನು ಮಾಡ್ತಾ ಇದೆ. ಹೇಳ್ತಾ ಇದ್ದಾರೆ ಏನೋ ಪಾಕಿಸ್ತಾನ, ಟರ್ಕಿ ಮತ್ತು ಈಜಿಪ್ಟ್ 3 ರಾಷ್ಟ್ರಗಳು ಒಂದು ರೀತಿ ಏನೋ ಮಧ್ಯಸ್ಥಿಕೆ ವಹಿಸ್ತಾ ಇದ್ದಾವೆ ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧನ ನಿಲ್ಲಿಸೋದಕ್ಕೆ ಅಂತ. ಬಹುಮುಖ್ಯವಾಗಿ ಈಜಿಪ್ಟು ಮತ್ತು ಪಾಕಿಸ್ತಾನ ಮಾತಾಡ್ತಾ ಇದ್ದಾರೆ. ವಿದೇಶಾಂಗ ಇಲಾಖೆ ಸಚಿವರು ಮತ್ತು ಅಲ್ಲಿನ ರಾಯಭಾರಿಗಳ ಜೊತೆ ಮಾತಾಡ್ತಾ ಇದ್ದಾರೆ. ಸೊ ಅಮೇರಿಕಾನ ಟ್ರಂಪ್ ತನ್ನ ಯುದ್ಧ ರಿಲೇಟೆಡ್ ಒಂದು ಟೀಮ್ ರೆಡಿ ಮಾಡ್ಕೊಂಡ್ರೆ ಆ ಟೀಮ್ ಜೊತೆ ಮಾತಾಡ್ತಾ ಇದ್ದಾರೆ, ಅಲ್ಲೇ ತಜ್ಞರ ಜೊತೆ ಮಾತಾಡ್ತಾರೆ ಯುದ್ಧ ನಿಲ್ಲಿಸೋದಕ್ಕೆ ಏನೇನು ಮಾಡ್ಕೋಬೇಕು ನಾವು ತಯಾರಿಗಳನ್ನ ಅಂತಕ್ಕಂಥದ್ದು. ಬಹುಮುಖ್ಯವಾಗಿ ಇಲ್ಲಿ ಕಂಡೀಷನ್ ವಿಚಾರ ಬಂದಾಗ ಅದು ಬಹುತೇಕ ನಿರ್ಣಯ ಫೈನಲ್ ಆಗಿ ಡಿಸಿಷನ್ ತಗೋಬೇಕಾಗಿರೋದು ಟ್ರಂಪ್. ಇರಾನ್ ಯಾವುದೇ ಕಂಡೀಷನ್ ತಗೊಂಡ್ರು ಯುದ್ಧವನ್ನು ಹೇಗೆ ನಿಲ್ಲಿಸಬೇಕು ಏನು ಅಂಥದ್ದು ಅಲ್ಲಿ ಟೀಮ್ ಸಜೆಸ್ಟ್ ಮಾಡಬಹುದೇ ಹೊರತು ಕಂಡೀಷನ್ಗಳಿಗೆ ಫೈನಲ್ ಆಗಿ ಒಪ್ಪಬೇಕೋ ಬೇಡೋ ಅಂತಕ್ಕಂಥದ್ದು ಟ್ರಂಪ್ ಡಿಸಿಷನ್. ಹಾಗಾಗಿ ಎಲ್ಲದೂ ನಿಂತಿರ್ತಕ್ಕಂಥದ್ದು ಈಗ ಟ್ರಂಪ್ ಮೇಲೆ. ಇರಾನ್ನ ಕಂಡೀಷನ್ಗೆ ಬಹುತೇಕ ಒಪ್ಪುವಂಥ ಯಾವುದೇ ಲಕ್ಷಣಗಳಿಲ್ಲ. ಹಾಗಾಗಿ ಯುದ್ಧ ನಿಲ್ಲೋದಂತೂ ತಪ್ಪ ಸಾಧ್ಯತೆ ಇಲ್ಲ. ಹಾಗೆ ಇರಾನನ್ನು ನಂಬಿಕೊಂಡಿರ್ತಕ್ಕಂಥದ್ದು ಈಗ ಆಯಿಲ್ ಇರ್ಬೋದು ಅಥವಾ ಗ್ಯಾಸ್ ಇರ್ಬೋದು, ಈ ಥರ ನಂಬಿಕೊಂಡಿರ್ತಕ್ಕಂಥ ಭಾರತಂಥ ದೇಶಗಳಿಗೆ ಇನ್ನಷ್ಟು ದಿನ ಈ ಸಂಕಷ್ಟ ಬಹುಮುಖ್ಯವಾಗಿ ಮುಂದುವರಿಯುತ್ತೆ ಅಂತಕ್ಕಂಥದ್ದನ್ನು ನೋಡಬೇಕಾಗುತ್ತೆ ಪೃಥ್ವಿ. ಓಕೆ, ಧನ್ಯವಾದ ರಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.